ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ದಿನ ನಾನು ಒಂದು ಬಹಳನೇ ವಿಶೇಷವಾದಂತಹ ಒಂದು ಜಾಗಕ್ಕೆ ಬಂದಿದ್ದೀನಿ. ಅದು ಯಾವುದು ಗೊತ್ತಾ? ತಿರುವಣ್ಣಾಮಲೈ. ದೇಶದ ಅಥವಾ ಅತ್ಯಂತ ದೊಡ್ಡ ದೇವಾಲಯ ಅಂತ ಕೂಡ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಾಲಯ. ಸುಮಾರು ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯ ತಿರುವಣ್ಣಾಮಲೈ ದೇವಸ್ಥಾನ. ಇವತ್ತಿನ ದಿನ ನಾನು ನೋಡ್ತಾ ಇದ್ದೀವಿ. ತಿರುವಣ್ಣಾಮಲೈನಲ್ಲಿ ಇರ್ತಕ್ಕಂತಹ ಅದ್ಭುತವಾದಂತಹ ಅರುಣಾಚಲೇಶ್ವರನ ಸನ್ನಿಧಾನಕ್ಕೆ ಬರುವಂತಹ ಅವಕಾಶ ನನಗೆ ಇವತ್ತಿನ ದಿನ ಸಿಕ್ಕಿದೆ. ಬನ್ನಿ ದೇವಾಲಯವನ್ನು ನೋಡೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಒಂದು ವಿಶೇಷವಾದಂತಹ ಸ್ಥಳಕ್ಕೆ ಬಂದಿದ್ದೀನಿ. ಯಾವುದು ಅಂತೀರಾ? ತಮಿಳುನಾಡಿನಲ್ಲಿರ್ತಕ್ಕಂತಹ ತಿರುವಣ್ಣಾಮಲೈ ಅರುಣಾಚಲೇಶ್ವರನ ದರ್ಶನಕ್ಕಾಗಿ ಬಂದಿದ್ದೀನಿ ನಾನು. ಇವತ್ತಿನ ದಿನ ನನಗೆ ಈ ಭಗವಂತನನ್ನ ದರ್ಶನ ಮಾಡಿಕೊಳ್ಳುವಂತಹ ವಿಶೇಷವಾದಂತಹ ಅವಕಾಶ ಸಿಕ್ಕಿದೆ. ನನ್ನ ಜೊತೆಗೆ ನೀವು ಕೂಡ ದೇವಾಲಯದ ದರ್ಶನವನ್ನು ಮಾಡ್ಕೊಳ್ಳಿ. ನಾವೀಗ ನೋಡ್ತಾ ಇದ್ವಿ ಅರುಣಾಚಲೇಶ್ವರ ದೇವಾಲಯದ ಸ್ನೇಹಿತರೆ, ವರ್ಷಗಳಿಂದ ಈ ದೇವಾಲಯ ಇದೆ. ಬನ್ನಿ ಅರುಣಾಚಲ ಸಂಪೂರ್ಣವಾಗಿ ನೋಡೋಣ. ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡೋಣ ಬನ್ನಿ. ಅರುಣಾಚಲ ಗಿರಿ ಪ್ರದಕ್ಷಿಣೆಯ ಮಹತ್ವವನ್ನ ತಿಳಿದುಕೊಳ್ಳೋಣ ಬನ್ನಿ. ಅರುಣಾಚಲ ಗಿರಿ ಪ್ರದಕ್ಷಿಣೆ ಯಾವ ದಿನ ಮಾಡಿದರೆ ಯಾವ ಫಲ ದೊರೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅರುಣಾಚಲ ಗಿರಿ ಪ್ರದಕ್ಷಿಣೆಗೆ ಎಲ್ಲಿಂದ ಪ್ರಾರಂಭ ಮಾಡಬೇಕು? ಅರುಣಾಚಲಕ್ಕೆ ಹೋಗುವ ಮೊದಲು ನಾವು ತಿಳಿದುಕೊಳ್ಳಲೇಬೇಕಾದಂತಹ ಪ್ರಮುಖ ವಿಷಯಗಳು ಯಾವ್ಯಾವು ತಿಳಿಯೋಣ ಬನ್ನಿ. ಅರುಣಾಚಲ ಯಾತ್ರೆ ಪೂರ್ತಿ ವಿವರಗಳು ಈ ಒಂದು ವಿಡಿಯೋ ಮುಖಾಂತರ ದೊರೆಯುತ್ತಿವೆ. ಅರುಣಾಚಲ ಗಿರಿ ಪ್ರದಕ್ಷಿಣೆಯ ಈ ಒಂದು ವಿಡಿಯೋ ಮೊದಲ ಬಾರಿಗೆ ಗಿರಿ ಪ್ರದಕ್ಷಿಣೆಗೆ ಹೋಗುವವರಿಗಾಗಿ. ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡುವಾಗ ಅಥವಾ ಗಿರಿ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರದು ಎಂಬುದನ್ನು ಕೂಡ ತಿಳಿದುಕೊಳ್ಳೋಣ ಬನ್ನಿ. ಅರುಣಾಚಲೇಶ್ವರ ಕ್ಷೇತ್ರದ ಅದ್ಭುತಗಳು ಅಥವಾ ಮಿರಾಕಲ್ಸ್ ಏನಿದೆ ಅನ್ನೋದನ್ನ ಕೂಡ ತಿಳಿದುಕೊಳ್ಳೋಣ. ಅರುಣಾಚಲ ಗಿರಿ ಪ್ರದಕ್ಷಿಣೆ ಯಾವ ರೀತಿ ಮಾಡಿದ್ರೆ ಉತ್ತಮ ಫಲಗಳು ದೊರೆಯುತ್ತವೆ ಎಂಬುದನ್ನ ಕೂಡ ತಿಳಿದುಕೊಳ್ಳೋಣ. ಯಾವ ಸಂದರ್ಭದಲ್ಲಿ ಹೇಗೆ ದರ್ಶನ ಮಾಡಿಕೊಂಡರೆ ಯಾವ ಫಲಗಳು ದೊರೆಯುತ್ತವೆ ಅನ್ನೋದನ್ನ ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದೇವಾಲಯಕ್ಕೆ ಭಾನುವಾರ ಭೇಟಿಯನ್ನ ಕೊಡೋದು ತುಂಬಾನೇ ಪ್ರಮುಖವಾದ, ತುಂಬಾನೇ ಮಹತ್ವವನ್ನ ಪಡ್ಕೊಳ್ಳುತ್ತೆ ಅಂತಾರೆ. ಯಾಕೆ ಅಂದ್ರೆ ಇಲ್ಲಿನ ಶಿವದೇವರು ಅಗ್ನಿ ರೂಪದಲ್ಲಿ ನೆಲೆಸಿದ್ದಾನೆ ಎನ್ನುವುದನ್ನ ಕೂಡ ಇತಿಹಾಸ ನಮ್ಗೆ ಹೇಳುತ್ತೆ. ಸ್ನೇಹಿತರೆ, ನಾವೀಗ ನೋಡ್ತಾ ಇದ್ವಿ ದೇವಾಲಯದ ಅತ್ಯದ್ಭುತವಾದಂತಹ ಗೋಪುರದ ದೃಶ್ಯಗಳನ್ನ. ಈ ಒಂದು ದೇವಾಲಯಕ್ಕೆ ತಲುಪಿದಾಗ ನನಗಂತೂ ತುಂಬಾನೇ ಟಯರ್ಡ್ ಆಗ್ತಾ ಇತ್ತು. ಆದ್ರೆ ನನ್ನ ಮನಸ್ಸಲ್ಲಿ ಓಡ್ತಾ ಇದ್ದಿದ್ದು ಒಂದೇ, ಓಂ ನಮಃ ಶಿವಾಯ, ಹರಹರ ಮಹಾದೇವ ಎನ್ನುವಂತಹ ನಾಮಸ್ಮರಣೆ. ನೋಡ್ತಾ ಇದೀವಲ್ವಾ ದೇವಾಲಯದ ಅದ್ಭುತವಾದಂತಹ ದೃಶ್ಯವನ್ನ. ಮೊದಲ ಬಾರಿಗೆ ನಾನು ಈ ದೇವಾಲಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದೀನಿ. ಗಿರಿ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಅಷ್ಟಲಿಂಗ ದರ್ಶನವನ್ನ ಮಾಡಿಕೊಳ್ಳಬೇಕು ಅನ್ನೋದನ್ನ ಕೂಡ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಅಂದ್ರೆ ತಿರುವಣ್ಣಾಮಲೈ ಗಿರಿ ಪ್ರದೇಶದಲ್ಲಿ ಸಾಕ್ಷಾತ್ ಪರಶಿವನು ನೆಲೆಸಿರುವಂತಹ ಬೆಟ್ಟ ಎಂದು ನಂಬಲಾಗಿದೆ. ಅಷ್ಟಲಿಂಗಗಳ ದರ್ಶನ ಪೂರ್ತಿ ಮಾಡಿದ ನಂತರ ಭಗವಂತನ ದರ್ಶನ ಮಾಡಿಕೊಳ್ಳುವುದರಿಂದ ನಮ್ಮೆಲ್ಲ ಇಚ್ಛೆಗಳು ಕೂಡ ಈಡೇರುತ್ತವೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತೀವಿ, ಅಲ್ಲಿ ನಮ್ಮ ಬೇಡಿಕೆಗಳನ್ನ ಬೇಡ್ತೀವಿ. ಆದ್ರೆ ಇಲ್ಲಿ ಕೇವಲ ನಾಮ ಮಾತ್ರದಿಂದನೇ ನಮ್ಮೆಲ್ಲ ಬೇಡಿಕೆಗಳು ಈಡೇರ್ತವೆ ಅನ್ನೋ ಇತಿಹಾಸ ಕೂಡ ಇದೆ. ಸ್ನೇಹಿತರೆ, ಸದ್ಯಕ್ಕೆ ನಾನು ಮೊದಲ ಬಾರಿಗೆ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಇದ್ದೀನಿ. ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆ ಸಾಕ್ಷಾತ್ ಪರಶಿವನು ನೆಲೆಸಿರುವಂತಹ ಬೆಟ್ಟ ಇದು. ಅಷ್ಟಲಿಂಗಗಳ ದರ್ಶನ ಪೂರ್ತಿ ಮಾಡಿದ್ದಾದ್ಮೇಲೆ ಅರುಣಾಚಲೇಶ್ವರನನ್ನ ದರ್ಶನ ಮಾಡಿಕೊಳ್ಳುತ್ತೇವೆ. ಸ್ನೇಹಿತರೆ, ನನ್ನ ಅಪ್ಪನ ಅನುಮತಿ, ಅನುಗ್ರಹ, ಅಪ್ಪಣೆ ಇದ್ದರೆ ಮಾತ್ರ ನಾವು ಈ ಕ್ಷೇತ್ರಕ್ಕೆ ಪಾದ ಇಡಲು ಸಾಧ್ಯ. ಭಾರತದ ಯಾವುದೇ ಮೂಲೆಯಲ್ಲಿ ಇದ್ದರೂ ಒಮ್ಮೆಯಾದರೂ ಈ ನನ್ನ ಅಪ್ಪನ ದರ್ಶನ ಮಾಡಿಕೊಳ್ಳುವುದು ಅದೃಷ್ಟವೇ ಸರಿ. ಕಾರ್ತಿಕ ಮಾಸದಲ್ಲಿ ಲಕ್ಷಾಂತರ ಭಕ್ತರು ಗಿರಿ ಪ್ರದಕ್ಷಿಣೆ ಸ್ನೇಹಿತರೆ, ಮುಂಜಾನೆ 4:30 ಗಂಟೆಗೆ ನಾವು ಗಿರಿ ಪ್ರದಕ್ಷಿಣೆಯನ್ನ ಆರಂಭ ಮಾಡಿದ್ವಿ. ಆ ದೃಶ್ಯಗಳನ್ನೇ ನಾವೀಗ ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ವಿ. ಮೊದಲಿಗೆ ಇಂದ್ರಲಿಂಗ ದರ್ಶನವನ್ನ ಕೂಡ ಮಾಡ್ಕೊಳ್ತಾ ಇದ್ವಿ. ಇದೇನೆ ನೋಡಿ ಇಂದ್ರಲಿಂಗ. ಇನ್ನು ಭಾರತದ ಯಾವುದೇ ಮೂಲೆಯಲ್ಲಿ ಇದ್ದರೂ ಕೂಡ ಒಮ್ಮೆಯಾದರೂ ಈ ನನ್ನ ಅಪ್ಪನ ದರ್ಶನ ಪಡೆದುಕೊಳ್ಳುವುದು ಅದೃಷ್ಟನೇ ಸರಿ. ಕಾರ್ತಿಕ ಮಾಸದಲ್ಲಿ ಲಕ್ಷಾಂತರ ಭಕ್ತರು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ.
ಸ್ನೇಹಿತರೆ, ಗಿರಿ ಪ್ರದಕ್ಷಿಣಕ್ಕೆ ಮೊದಲು ಭೂತನಾರಾಯಣನ ದರ್ಶನವನ್ನ ಮಾಡ್ಕೊಳ್ತಾರೆ. ಹಾಗೇನೆ ಮುಖ್ಯ ಗೋಪುರದ ಮುಂದೆ ಕರ್ಪೂರವನ್ನ ಬೆಳಗಿ ಗಿರಿ ಪ್ರದಕ್ಷಿಣೆ ಆರಂಭ ಮಾಡ್ತಾರೆ. ಹಾಗೇನೆ ಇನ್ನು ಕೆಲವರು ಕವಲು ಗಣಪತಿಯ ದರ್ಶನವನ್ನ ಮಾಡಿಕೊಂಡ ನಂತರವೇ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಇದು ಪ್ರಮುಖವಾದಂತಹ ವಿಚಾರ. ನಿಮ್ಮ ಕೈಯಲ್ಲಿ ಆದ್ರೆ ಮುಖ್ಯ ಗೋಪುರದ ಮುಂದೆ ಕರ್ಪೂರವನ್ನ ಹಚ್ಚಿ ದೇವರಿಗೆ ನಮಸ್ಕಾರವನ್ನ ಮಾಡಿ ಆನಂತರ ಗಿರಿ ಪ್ರದಕ್ಷಿಣೆಗೆ ಹೊರಡಿ. ನಾನಂತೂ ಬೆಳಗ್ಗೆ 4 ಗಂಟೆಗೆ ಸ್ನಾನ ನಿತ್ಯ ಕರ್ಮಗಳನ್ನ ಮುಗಿಸಿ ರೂಮ್ನಿಂದ ಹೊರಬಂದೆ. ಬೆಂಗಳೂರಿನಿಂದ ಬೆಳಗ್ಗೆ 11 ಗಂಟೆಗೆ ಬಿಟ್ಟು ಸಂಜೆ 6 ಗಂಟೆಗೆ ತಿರುವಣ್ಣಾಮಲೈ ರೀಚ್ ಆದ್ವಿ. ಮೊದಲಿಗೆ ರೂಮ್ ಬುಕ್ ಮಾಡಿಕೊಂಡು ದೇವಾಲಯ ವೀಕ್ಷಣೆ ಮಾಡಿದ್ವಿ. ಗಿರಿ ಪ್ರದಕ್ಷಿಣೆ ಬೆಳಗ್ಗೆ 4 ಗಂಟೆಗೆ ಪ್ಲಾನ್ ಮಾಡಿದೆ. ಆದ್ರೆ ಮುಂಜಾನೆ 5:30ಕ್ಕೆ ರೂಮಿಂದ ಹೊರ ಬಂದ್ವಿ. ಅಷ್ಟರಲ್ಲಿ ಮಳೆ ಜಿನುಗ್ತಾ ಇತ್ತು. ಮಳೆ ಆಗತಾನೆ ಪ್ರಾರಂಭ ಕೂಡ ಆಗಿತ್ತು. ತುಂಬಾ ಒಳ್ಳೇದು ಅಂತಾರೆ ಮಳೆ ಬಂದ್ರೆ ದರ್ಶನದ ಸಮಯದಲ್ಲಿ. ಅಲ್ಲಿಂದ ಭೂತನಾರಾಯಣನ ದರ್ಶನವನ್ನ ಮಾಡ್ಕೊಂಡ್ವಿ. ನೀವು ಕೂಡ ಇಲ್ಲಿಗೆ ಭೇಟಿ ಕೊಟ್ರೆ ಮೊದಲಿಗೆ ಭೂತನಾರಾಯಣ ಮತ್ತು ಕವಲು ಗಣಪತಿಯನ್ನ ದರ್ಶನ ಮಾಡ್ಕೊಳ್ಳಿ. ಆನಂತರ ಮುಖ್ಯ ಗೋಪುರದ ಮುಂದೆ ಕರ್ಪೂರವನ್ನ ಹಚ್ಚಿ ಗಿರಿ ಪ್ರದಕ್ಷಿಣೆ ಪ್ರಾರಂಭ ಮಾಡಿ. ಇನ್ನು ನೀವೇನಾದ್ರೂ ಪ್ಲಾನ್ ಮಾಡಿದ್ರೆ ತಿರುವಣ್ಣಾಮಲೈಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಬೇಸಿಗೆಯಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ತುಂಬಾನೇ ಬಿಸಿಲಿರುತ್ತೆ. ತಮಿಳ್ನಾಡಲ್ಲಿ ತುಂಬಾನೇ ಬಿಸಿಲಿರುತ್ತೆ. ಗಿರಿ ಪ್ರದಕ್ಷಿಣೆಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಹಾಗೇನಾದ್ರೂ ಬೇಸಿಗೆ ಕಾಲದಲ್ಲಿ ಏನಾದ್ರೂ ನೀವು ಪ್ಲಾನ್ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ ಗಿರಿ ಪ್ರದಕ್ಷಿಣೆಯನ್ನ ಪ್ರಾರಂಭ ಮಾಡಿ. ಅದರಿಂದ ಮಧ್ಯಾಹ್ನ ಟೈಮ್ ಅಂತೂ ಬೇಡವೇ ಬೇಡ. 10 ಗಂಟೆ ಮೇಲೆ ಅಂದ್ರೆ ಬೇಡವೇ ಬೇಡ. ಯಾಕಂದ್ರೆ ನಾವು ತಾರ್ ರೋಡ್ ಮೇಲೆ ನಡಿಬೇಕಾಗುತ್ತೆ. ತುಂಬಾನೇ ಟಯರ್ಡ್ ಆಗುತ್ತೆ. ಹಾಗೇನೆ ತುಂಬಾನೇ ರಿಸ್ಕ್ ಕೂಡ. ಇಲ್ಲಿ ತುಂಬಾ ಬಿಸಿಲಿರುತ್ತೆ. ತಮಿಳ್ನಾಡಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿನ ಒಂದು ಹವಾಮಾನನೇ ಹಾಗೆ. ಇನ್ನು ನನ್ನ ಸಲಹೆ ಅಂದ್ರೆ ಮಳೆಗಾಲದಲ್ಲಿ ನೀವೇನಾದ್ರೂ ಟ್ರಿಪ್ ಪ್ಲಾನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಕಾರ್ತಿಕ ಮಾಸ ಅಥವಾ ಪೌರ್ಣಿಮೆ ದಿನ ಇಲ್ಲಿ ಲಕ್ಷಾಂತರ ಜನರು ಗಿರಿ ಪ್ರದಕ್ಷಿಣೆಗೆ ಬರ್ತಾರೆ. ಅದು ರಾತ್ರಿ ವೇಳೆಯಲ್ಲಿ ಈ ಗಿರಿ ಪ್ರದಕ್ಷಿಣೆಯನ್ನ ಹಾಕ್ತಾರೆ. ಅದರಿಂದ ತಂಪಾಗಿರುತ್ತೆ. ಹಾಗೇನೆ ಟಯರ್ಡು ಕೂಡ ಆಗೋದಿಲ್ಲ. ಆ ಕಾರಣಕ್ಕೇನೆ ಸಾಕಷ್ಟು ಜನ ಇಲ್ಲಿ ಪೌರ್ಣಿಮೆ ದಿನ ರಾತ್ರಿ ಹೊತ್ತಲ್ಲೇ ಪ್ರದಕ್ಷಿಣೆಯನ್ನ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ ಬೇರೆ ಸಮಯ ಬೇಡ. ರಾತ್ರಿ ಆಗಲ್ಲ ಅಂದ್ರೆ ಅರ್ಲಿ ಮಾರ್ನಿಂಗ್ ನೀವು ಗಿರಿ ಪ್ರದಕ್ಷಿಣೆಯನ್ನ ಪ್ಲಾನ್ ಮಾಡಿ. ಇನ್ನು 14 ಕಿಲೋಮೀಟರ್ ನಾವು ಗಿರಿ ಪ್ರದಕ್ಷಿಣೆಯನ್ನ ಮಾಡ್ಬೇಕಾಗುತ್ತೆ. ನಾವಿಲ್ಲ ವಿಡಿಯೋದಲ್ಲಿ ಈಗ ನೋಡ್ತಾ ಇರೋಂತಹದ್ದು ಅಷ್ಟಲಿಂಗಗಳ ದರ್ಶನವನ್ನ ಮಾಡ್ಕೊಳ್ತಾ ವಿಡಿಯೋವನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಗಿರಿ ಪ್ರದಕ್ಷಿಣೆ ಬೆಳಗ್ಗೆ ಮಾಡ್ಬೇಕಾದ್ರೆ ಅಥವಾ ಸಂಜೆ ಮಾಡ್ಬೇಕಾದ್ರೆ ರಾತ್ರಿ ಮಾಡ್ಬೇಕಾದ್ರೆ ಯಾವುದೇ ಟೈಮ್ ಇರ್ಬೋದು, ಶೂ, ಚಪ್ಪಲಿ, ಸಾಕ್ಸ್ ಏನನ್ನೂ ಕೂಡ ಹಾಕೋಬಾರ್ದು. ಮಧ್ಯಾಹ್ನ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅದರಿಂದ ನೈಟ್ ಅಲ್ಲೇನೆ ಪ್ಲಾನ್ ಮಾಡ್ತಾರೆ ಸಾಕಷ್ಟು ಜನ ಕೂಡ. ಬರೀ ಕಾಲಲ್ಲೇನೆ ಗಿರಿ ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಆಗಲೇ ನಮ್ಗೆ ಪೂರ್ಣ ಪ್ರತಿಫಲ ಸಿಗೋದು ಅಂತಾರೆ. ಇನ್ನು ಒಂದು ವೇಳೆ ಸಣ್ಣ ಮಕ್ಕಳು ಅಥವಾ ವಯಸ್ಸಾಗಿರುವಂತಹವರು ಇದ್ರೆ ನೀವು ಆಟೋದಲ್ಲೂ ಕೂಡ ಗಿರಿ ಪ್ರದಕ್ಷಿಣೆಯನ್ನ ಹಾಕಬಹುದು. ಅದಕ್ಕೂ ಕೂಡ ಅವಕಾಶ ಇದೆ. ಇನ್ನು ಆಟೋದಲ್ಲಿ ನೀವು ಪ್ರದಕ್ಷಿಣೆ ಮಾಡ್ಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡ್ರೆ 300ರಿಂದ 500ವರೆಗೂ ಆಟೋದವರು ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಇನ್ನು ಇವರು ಕೇವಲ ಅಷ್ಟಲಿಂಗ ದರ್ಶನವನ್ನ ಮಾತ್ರ ಮಾಡಿಸ್ತಾರೆ. ಅದರಲ್ಲಿ ನಾವೀಗ ನೋಡ್ತಾ ಇದೀವಲ್ವಾ ವಿಡಿಯೋದಲ್ಲಿ ಅಷ್ಟಲಿಂಗ ದರ್ಶನವನ್ನ. ಇಲ್ಲಿ ಮೊದಲಿಗೆ ಶಿವನ ಅಗ್ನಿರೂಪ ದರ್ಶನವೇ ಆಗುತ್ತೆ. ಅಂದ್ರೆ ಮೊದಲಿಗೆ ನಾವು ಅಗ್ನಿಲಿಂಗ ದರ್ಶನವನ್ನ ಮಾಡ್ಕೊಳ್ತೀವಿ. ಶಿವನ ಅಗ್ನಿ ರೂಪದ ದರ್ಶನವೇ ಅಂದ್ರೆ ಶಿವನು ತನ್ನ ಬೆಂಕಿಯ ರೂಪವನ್ನ ತೋರಿಸಿದಂತಹ ಜ್ಯೋತಿ ಸ್ತಂಭದಿಂದ ಈ ಬೆಟ್ಟ ಉದ್ಭವಿಸಿದೆ ಎನ್ನುವಂತಹ ನಂಬಿಕೆ ಇದೆ. ಸ್ಕಂದ ಪುರಾಣದಲ್ಲಿ ಈ ದೇವಾಲಯದ ಮಹತ್ವವನ್ನ ವಿವರಿಸಲಾಗಿದೆ. ಗಿರಿ ಪ್ರದಕ್ಷಿಣೆಯಲ್ಲಿ 1000ಕ್ಕೂ ಅಧಿಕ ದೇವಾಲಯಗಳು, ಅಂದ್ರೆ ಗಿರಿ ಪ್ರದಕ್ಷಿಣೆಯಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಹೊರಟಾಗ 1000ಕ್ಕೂ ಅಧಿಕ ದೇವಾಲಯಗಳು ಬೆಟ್ಟದ ಸುತ್ತಲೂ ಇದಾವೆ. ಆದ್ರೆ ಅದರಲ್ಲಿ ಅಷ್ಟಲಿಂಗ ದರ್ಶನ ತುಂಬಾ ಶ್ರೇಷ್ಠ. ನಾವು ಆಟೋದಲ್ಲಿ ಈ ಅಷ್ಟಲಿಂಗ ದರ್ಶನವನ್ನ ಮಾತ್ರನೇ ಮಾಡಿದ್ದು. ಪ್ರತಿ ದೇವಾಲಯದ ಬಳಿ ಕೂಡ ನಮಗೆ ಸಾಕಷ್ಟು ಸಾಧುಗಳು ಕಾಣಸಿಗ್ತಾರೆ. ನಾವಂತೂ ಅಷ್ಟಲಿಂಗ ದರ್ಶನ ಮಾತ್ರ ಮಾಡಿದ್ವು. ಆಟೋದಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಅಷ್ಟಲಿಂಗ ದರ್ಶನವನ್ನ ಮಾಡಿಸಿದ್ರು. ಇನ್ನು ದರ್ಶನಕ್ಕೆ ಹೋಗ್ಬೇಕಾದ್ರೆ ಲಗೇಜ್ ಅಥವಾ ಸ್ಲಿಪ್ಪರ್
ಹಾಕೋಬಾರ್ದು. ಲಗೇಜ್ ಅನ್ನ ತಗೊಂಡ್ರೆ ನಿಮ್ಗೆ ಹೆವಿ ಆಗುತ್ತೆ, ವಾಕ್ ಮಾಡಕ್ಕೆ ಅಥವಾ ನಡೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಸ್ಲಿಪ್ಪರ್ ಹಾಕೊಂಡು ನಾವು ದೇವಾಲಯ ಗಿರಿ ಪ್ರದಕ್ಷಿಣೆಯನ್ನ ಮಾಡಬಾರ್ದು. ನಾವೀಗ ನೋಡ್ತಾ ಇರುವಂತಹದ್ದು ಸಂಪತ್ತಿನ ದೇವರಾದಂತಹ ಕುಬೇರ ಸ್ವಾಮಿ ಸ್ಥಾಪಿಸಿದಂತಹ ಕುಬೇರ ಲಿಂಗವನ್ನ. ಇಲ್ಲಿ ಸಾಕ್ಷಾತ್ ಸೂರ್ಯ ಭಗವಾನ್ ಸ್ಥಾಪಿಸಿದ ಲಿಂಗ, ವರುಣ ದೇವನು ಪ್ರತಿಷ್ಠಾಪಿಸಿದನೆಂದು, ಹಾಗೆ ಈ ಲಿಂಗಗಳನ್ನ ನಾವು ದರ್ಶನ ಮಾಡಿಕೊಳ್ಳೋದ್ರಿಂದ ಪಾಪಗಳನ್ನ ತೆಗೆದು ಆರೋಗ್ಯವನ್ನ ನೀಡುತ್ತದೆ ಎನ್ನುವಂತಹ ನಂಬಿಕೆ ಸಹಸ್ರಾರು ವರ್ಷಗಳಿಂದ ಇದೆ. ನಾವು ದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಈ ಮ್ಯಾಪ್ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಎಲ್ಲೆಲ್ಲಿ ಯಾವ ಲಿಂಗವನ್ನ ದರ್ಶನ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೈಡ್ ಮಾಡುತ್ತೆ. ಇನ್ನು ದರ್ಶನ ಮಾಡುವ ಸಮಯದಲ್ಲಿ ಮಳೆ ಬರ್ತಾನೆ ಇತ್ತು, ಆದ್ರೆ ನಾವು ಆಟೋದಲ್ಲಿ ಪ್ರದಕ್ಷಿಣೆ ಮಾಡೋದ್ರಿಂದ ತೊಂದರೆ ಆಗ್ಲಿಲ್ಲ. ವಾಯುಲಿಂಗ ವಾಯು ದಿಕ್ಕಿನಲ್ಲಿ ಇದೆ. ಹಾಗೇನೆ ಈ ಲಿಂಗ ಪ್ರದಕ್ಷಿಣೆ ಮಾಡಿದರೆ ನಮ್ಗೆ ಯಾವ ಲಿಂಗ ಪ್ರದಕ್ಷಿಣೆ ಮಾಡಿದರೆ ಯಾವ ರೀತಿಯ ಒಂದು ಫಲ ದೊರೆಯುತ್ತದೆ ಅನ್ನೋದನ್ನ ಕೂಡ ನಾವು ಈಗಾಗಲೇ ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ. ಸ್ನೇಹಿತರೆ, ಇಂದಿಗೂ ಕೂಡ ಹಲವಾರು ಸಿದ್ಧರು ಈ ಬೆಟ್ಟದ ಮೇಲೆ ವಾಸಿಸ್ತಾ ಇದ್ದಾರೆ. ಈ ಸ್ಥಳದಲ್ಲಿರುವಂತಹ ಎಲ್ಲ ಕಲ್ಲುಗಳು ಕೂಡ ಲಿಂಗಗಳೇನೆ. ಇದು ನಿಜಕ್ಕೂ ಶಿವನ ವಾಸಸ್ಥಾನ. ಅರುಣಾಚಲವು 8 ಲಿಂಗಗಳಿಂದ ಸುತ್ತುವರೆದಿದೆ. ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರ್ತಕ್ಕಂತಹ ಅರುಣಾಚಲೇಶ್ವರ ದೇವಾಲಯ ಶಿವನ ಪಂಚಭೂತ ದೇವಾಲಯಗಳಿಂದ ಪ್ರಸಿದ್ಧವಾಗಿದೆ. ಬೆಟ್ಟದ ಸುತ್ತಲೂ ಅಷ್ಟಲಿಂಗಗಳು ಇದ್ದು ಅವುಗಳಲ್ಲಿ ಮೊದಲ ಲಿಂಗ ಇಂದ್ರಲಿಂಗ. ಈ ಲಿಂಗವನ್ನು ದೇವಲೋಕದ ರಾಜ ಇಂದ್ರನಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅಥವಾ ಇಂದ್ರನು ಪ್ರತಿಷ್ಠಾಪಿಸಿದನೆ ಎಂದು ಹೇಳಲಾಗುತ್ತದೆ. ಈ ಲಿಂಗವನ್ನ ದರ್ಶನ ಮಾಡಿಕೊಳ್ಳುವುದರಿಂದ ದೀರ್ಘಾಯುಷು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಇದು ಪೂರ್ವ ದಿಕ್ಕಿನಲ್ಲಿ ಇದೆ. ಇನ್ನು ನಾವು ಗಿರಿ ಪ್ರದಕ್ಷಿಣೆಯಲ್ಲಿ 2ನೇ ಲಿಂಗ ಅಗ್ನಿಲಿಂಗವನ್ನ ದರ್ಶನ ಮಾಡಿಕೊಳ್ಳುತ್ತೇವೆ. ಈ ಲಿಂಗವು ಆಗ್ನೇಯ ದಿಕ್ಕಿನತ್ತ ಮುಖ ಮಾಡಿದೆ. ಈ ಲಿಂಗವನ್ನ ಪೂಜಿಸುವುದರಿಂದ ರೋಗಗಳಿಂದ ಮುಕ್ತಿ ಹೊಂದಿ ಆರೋಗ್ಯವನ್ನ ಕಾಪಾಡಲು ಈ ಅಗ್ನಿಲಿಂಗ ಪೂಜಿಸುತ್ತಾರೆ. ಇನ್ನು 3ನೇಯದಾಗಿ ಯಮಲಿಂಗವನ್ನ ದರ್ಶನ ಮಾಡ್ಕೊಳ್ತೀವಿ. ಯಮಲಿಂಗ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿದೆ. ಈ ಲಿಂಗವನ್ನ ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ಈ ಲಿಂಗವನ್ನ ಮೃತ್ಯು ದೇವತೆ ಸ್ಥಾಪಿಸಿದನು ಎನ್ನುವಂತಹ ಇತಿಹಾಸ ಕೂಡ ಇದೆ. ಇನ್ನು ಗಿರಿ ಪ್ರದಕ್ಷಿಣೆಯಲ್ಲಿ 4ನೇ ಲಿಂಗ ನಿರುತಿ ಲಿಂಗ. ಈ ಲಿಂಗ ಆಗ್ನೇಯ ದಿಕ್ಕಿನಲ್ಲಿ ಇದೆ. ಭಗವಾನ್ ರಾಹುವಿಗೆ ಸಂಬಂಧಿಸಿದ ಈ ಲಿಂಗವನ್ನ ದೈತ್ಯರ ರಾಜ ನಿರತಿ ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ. ಈ ಲಿಂಗವನ್ನ ಪೂಜಿಸುವುದರಿಂದ ಆರೋಗ್ಯ, ಸಂಪತ್ತು, ಮಕ್ಕಳ ಭಾಗ್ಯ ದೊರೆಯುತ್ತದೆ. ಈ ಲಿಂಗ ಪೂಜಿಸುವುದರಿಂದ ನಮ್ಗೆ ಏನೆಲ್ಲ ಫಲಗಳು ದೊರೆಯುತ್ತವೆ ಎನ್ನುವುದನ್ನ ಕೂಡ ನಾವು ನೋಡಬಹುದು. ಇನ್ನು ನಂತರ ವರುಣ ಲಿಂಗವನ್ನ ದರ್ಶನ ಮಾಡ್ಕೊಳ್ತೀವಿ. ಇದು ಗಿರಿ ಪ್ರದಕ್ಷಿಣೆಯಲ್ಲಿ 5ನೇ ಲಿಂಗ. ಈ ಲಿಂಗ ಪಶ್ಚಿಮ ದಿಕ್ಕನ್ನ ಸೂಚಿಸುತ್ತೆ. ಈ ಲಿಂಗವನ್ನ ಸಾಕ್ಷಾತ್ ವರುಣ ದೇವನು ಪ್ರತಿಷ್ಠಾಪಿಸಿದನು ಎನ್ನುವಂತಹದ್ದು ಕೂಡ ನಮ್ಗೆ ಇತಿಹಾಸ ಹೇಳುತ್ತೆ. ಈ ಲಿಂಗವು ಶನಿ ದೇವರನ್ನ ಪ್ರಧಾನವಾಗಿ ಹೊಂದಿದೆ. ಇಲ್ಲಿ ವರುಣ ಕೊಳ ಇದ್ದು ಅನಾರೋಗ್ಯ, ಚರ್ಮ ಕಾಯಿಲೆಗಳಿಗೆ ಇಲ್ಲಿ ತೀರ್ಥಸ್ನಾನ ಮಾಡಿ ವರುಣ ಲಿಂಗವನ್ನ ದರ್ಶನ ಮಾಡಿಕೊಳ್ಳುವುದರಿಂದ ಫಲಗಳು ದೊರೆಯುತ್ತವೆ ಎಂದು ಕೂಡ ಹೇಳಲಾಗ್ತಾರೆ. ಇನ್ನು ವಾಯುಲಿಂಗ, ವಾಯುವ್ಯ ದಿಕ್ಕಿನಲ್ಲಿರ್ತಕ್ಕಂತಹ ಈ ವಾಯುಲಿಂಗವನ್ನ ಸ್ಥಾಪಿಸಿದ್ದು ಕೇತು. ಈ ಲಿಂಗದ ಪ್ರಧಾನ ದೇವರು ಕೇತು ಗ್ರಹ. ಈ ಲಿಂಗವನ್ನ ಪೂಜಿಸುವುದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ಮತ್ತು ಶ್ವಾಸಕೋಶದ ತೊಂದರೆಗಳಿಂದ ಮುಕ್ತಿ ಹೊಂದುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಹೀಗೆ ಪ್ರತಿಯೊಂದು ಲಿಂಗವೂ ಕೂಡ ತನ್ನದೇ ಆದಂತಹ ಮಹತ್ವವನ್ನ ಒಳಗೊಂಡಿದೆ. ಈ ಕ್ಷೇತ್ರದಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಣ್ಣ ದೇವಾಲಯ ಕೂಡ ಸಹಸ್ರಾರು ವರ್ಷಗಳಿಂದ ಇದಾವೆ. ಇನ್ನು 7ನೇಯ ಅಷ್ಟಲಿಂಗಗಳಲ್ಲಿ 7ನೇಯ ಲಿಂಗ ಕುಬೇರ ಲಿಂಗ. ಗಿರಿವಲಯದ 7ನೇಯ ಲಿಂಗ ಇದು. ಉತ್ತರ ದಿಕ್ಕಿಗೆ ಮುಖ ಮಾಡಿರುವಂತಹ ಈ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದು ಸಾಕ್ಷಾತ್ ಸಂಪತ್ತಿನ ದೇವರಾದಂತಹ ಕುಬೇರ. ಗುರು ಗ್ರಹವನ್ನ ಹೊಂದಿದ್ದು ಈ ಲಿಂಗವನ್ನ ಪೂಜಿಸುವುದರಿಂದ ಸಂಪತ್ತು ಲಭಿಸುತ್ತದೆ. ಇನ್ನು ಗಿರಿವಲಯದಲ್ಲಿ 8ನೇಯ ಲಿಂಗ ಈಶಾನ್ಯ ಲಿಂಗ. ಗಿರಿ ಪ್ರದಕ್ಷಿಣೆಯಲ್ಲಿ ಇದು ಕಡೆಯ ಮತ್ತು 8ನೇಯ ಲಿಂಗ. ಈ ಈಶಾನ್ಯ ಲಿಂಗವನ್ನ ನಾವು ದರ್ಶನ ಮಾಡಿಕೊಳ್ಳೋದ್ರಿಂದ ಇದು ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿದ್ದು. ಈ ಲಿಂಗವನ್ನ ನಾವು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು
ನೋಡಿದ್ರಲ್ಲ ಸ್ನೇಹಿತರೆ, ತಿರುವಣ್ಣಾಮಲೈ ಶಿವನ ದೊಡ್ಡ ದೇವಾಲಯ. ಇತಿಹಾಸ, ಸಂಪ್ರದಾಯ, ವಾಸ್ತುಶಿಲ್ಪ ವೈಭವದಿಂದ ಸಮೃದ್ಧವಾದಂತಹ ದೇವಾಲಯ. ಇಲ್ಲಿ ಶಿವನು ಬೃಹತ್ ಬೆಂಕಿಯ ಸ್ತಂಭದ ರೂಪದಲ್ಲಿ ತನ್ನನ್ನ ತಾನು ಪ್ರಕಟಪಡಿಸಿದನು ಎಂದು ಹೇಳಲಾಗುತ್ತದೆ. ಶಿವನ ಲಿಂಗವನ್ನ ಅಗ್ನಿಲಿಂಗ ರೂಪದಲ್ಲಿ, ಹಾಗೇನೆ ಆತನ ಪತ್ನಿ ಪಾರ್ವತಿಯನ್ನ ಉಣ್ಣಾಮಲೈ ಅಮ್ಮನ್ ಎಂದು ಚಿತ್ರಿಸಲಾಗಿದೆ. ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ದಿನದಂದು ಕಾರ್ತಿಕೈ ದೀಪವನ್ನ ಬೆಟ್ಟದ ಮೇಲೆ ಬೃಹತ್ ದೀಪಸ್ತಂಭವನ್ನ ಬೆಳಗಿಸಲಾಗುತ್ತದೆ. ಇದನ್ನ ಮೈಲಿಗಳ ದೂರದಿಂದ ಕಾಣಬಹುದು. ಅಂದು 3 ಮಿಲಿಯನ್ ಯಾತ್ರಿಕರು ಈ ವೈಭವಕ್ಕೆ ಸಾಕ್ಷಿಯಾಗ್ತಾರೆ. ಇನ್ನು ತಿರುವಣ್ಣಾಮಲೈ ಶಿವನ ಅವತಾರದ ಬಗ್ಗೆ ಅನೇಕ ಸಂಸ್ಕೃತ ಮತ್ತು ತಮಿಳು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಪರ್ವತವು ಕೃತಯುಗದಲ್ಲಿ ಅಗ್ನಿ ರೂಪದಲ್ಲಿ, ತ್ರೇತಾಯುಗದಲ್ಲಿ ಪಚ್ಚೆಯ ರೂಪದಲ್ಲಿ, ದ್ವಾಪರ ಯುಗದಲ್ಲಿ ಚಿನ್ನದ ರೂಪದಲ್ಲಿ ಮತ್ತು ಕಲಿಯುಗದಲ್ಲಿ ಅಂದ್ರೆ ಈಗ ಶಿಲೆಯ ಅಥವಾ ಮಣ್ಣಿನ ರೂಪದಲ್ಲಿ ಇದೆ ಎಂದು ಕೂಡ ಹೇಳಲಾಗುತ್ತದೆ. ಈಗ ಈ ತಿರುವಣ್ಣಾಮಲೈ ದೇವಾಲಯ ಭಾರತದ ಅತ್ಯಂತ ಪ್ರಾಚೀನ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಅರುಣಾಚಲ ಬೆಟ್ಟ ಮತ್ತು ಅದರ ಸುತ್ತಮುತ್ತ ಪ್ರದೇಶವನ್ನ ತಮಿಳುಗರು ಬಹಳ ಗೌರವಿಸುತ್ತಾರೆ. ಆರಂಭಿಕ ಚೋಳರ ಕಾಲದಿಂದ ರಾಷ್ಟ್ರಕೂಟರು, ಪಾಂಡ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಜೀರ್ಣೋದ್ಧಾರ ಮಾಡಿದ್ದಾರೆ ಎಂಬುದು ಕೂಡ ನಮ್ಗೆ ಇತಿಹಾಸ ಹೇಳುತ್ತೆ. ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇರುವಂತಹದ್ದು ದೇವಾಲಯದ ಒಳಭಾಗದಲ್ಲಿರ್ತಕ್ಕಂತಹ ಯಾವಾಗಲೂ ಕೂಡ ಕೇಸರಿ ಬಣ್ಣದಿಂದ ಅಲಂಕಾರಗೊಂಡಿರುವಂತಹ ಗಣಪತಿಯನ್ನ. ಈ ಗಣಪತಿಯನ್ನ ದರ್ಶನ ಮಾಡಿಕೊಂಡು ಆನಂತರ ಅರುಣಾಚಲೇಶ್ವರನನ್ನ ದರ್ಶನ ಮಾಡಿಕೊಳ್ಳುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಅತ್ಯಂತ ಮಹಿಮಾನ್ವಿತ ದೇವಾಲಯ. ಇಂದಿಗೂ ಹಲವಾರು ಸಿದ್ಧರು ಈ ಬೆಟ್ಟದ ಮೇಲೆ ವಾಸ ಮಾಡ್ತಾ ಇದ್ದಾರೆ. ಅಂತಹ ಶಕ್ತಿ ಈ ದೇವಾಲಯದ ಸುತ್ತಮುತ್ತ ಇದೆ. ಈ ಸ್ಥಳದಲ್ಲಿರುವಂತಹ ಎಲ್ಲ ಕಲ್ಲುಗಳು ಕೂಡ ಲಿಂಗಗಳು ಎಂದು ಸಿದ್ಧ ಪುರುಷರು ನಂಬ್ತಾರೆ. ಹಾಗೆ ಭಗವಂತನ ಮೇಲೆ ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಬ್ಬರ ನಂಬಿಕೆ ಕೂಡ ನಿಜಕ್ಕೂ ಇದು ಶಿವನ ವಾಸಸ್ಥಾನ. ಅರುಣಾಚಲವು 8 ಲಿಂಗಗಳಿಂದ ಸುತ್ತುವರೆದಿದೆ. ಅರುಣಾಚಲ ದೇವಾಲಯದ ಸುತ್ತಲೂ ಕೂಡ ನಾವು ಲಿಂಗ ದರ್ಶನವನ್ನ ಮಾಡ್ಕೊಳ್ತೀವಿ. 8 ಲಿಂಗಗಳ ದರ್ಶನವನ್ನ ಮಾಡ್ಕೊಳ್ತೀವಿ. ಹಾಗೆ ಗಿರಿ ಪ್ರದಕ್ಷಿಣೆ ತುಂಬಾನೇ ಶ್ರೇಷ್ಠವಾದದ್ದು. ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಮಾಡಲೇಬೇಕಾದಂತಹ ಗಿರಿ ಪ್ರದಕ್ಷಿಣೆ ಇದು. ಇವತ್ತಿನ ದಿನ ನಾನು ದೇವಾಲಯಕ್ಕೆ ಭೇಟಿ ಕೊಟ್ಟು ಅರುಣಾಚಲೇಶ್ವರನ ದರ್ಶನವನ್ನ ಗಿರಿ ಪ್ರದಕ್ಷಿಣೆಯ ನಂತರ ಕೂಡ ಪಡ್ಕೊಂಡೆ. ಇಲ್ಲಿನ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ನಾವು ಮೊದಲಿಗೆ ನೋಡುವಂತಹದ್ದು ಶಿವನ ವಾಹನವನ್ನ. ಇದಾಗಿದೆ ಸ್ನೇಹಿತರೆ.